ಕೊಲೆಯಾದ ನಂತರ ಆ ಕೊಲೆ ಪ್ರಕರಣವನ್ನ ಮುಚ್ಚಾಕೋದಕ್ಕೆ ಹಣ ಹಂಚಿದ್ರಲ್ಲ, ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಹಣ ಹಂಚಿಕೆಯ ದೃಶ್ಯ. ಪ್ರದೋಷ್ ಮನೆಯಲ್ಲಿನ ಸಿಸಿಟಿವಿಯಲ್ಲಿ ಸಿಕ್ಕಿದೆ ಸಾಕ್ಷ್ಯ. ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಹಣ ಹಂಚಿಕೆ ಮಾಡಿರುವಂತಹ ದೃಶ್ಯ. ಪ್ರದೋಷ್ ಮನೆಯಲ್ಲಿರುವಂತಹ ಸಿಸಿಟಿವಿಯಲ್ಲಿ ಸಾಕ್ಷ್ಯಗಳು ಸಿಕ್ಕಿದೆ. ಬೆಂಗಳೂರಿನ ಗಿರಿನಗರದಲ್ಲಿ ಪ್ರದೋಷ್ ನಿವಾಸ ಇದೆ. ಈ ಪ್ರಕರಣದ 14ನೇ ಆರೋಪಿ A14 ಪ್ರದೋಷ್ ಮನೆಯಲ್ಲೇ 30 ಲಕ್ಷ ರೂಪಾಯಿಯನ್ನ ಹಂಚಿಕೆ ಮಾಡಲಾಗಿತ್ತು. ಇತರೆ ಆರೋಪಿಗಳು ಮನೆಗೆ ಬಂದಿರುವಂತಹ ದೃಶ್ಯಗಳು ಕೂಡ ಸೆರೆಯಾಗಿದೆ. ಮನೆಯ ಸಿಸಿಟಿವಿ DVR ಅನ್ನ ವಶಕ್ಕೆ ಪಡೆದು ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಪಶ್ಚಿಮ ವಿಭಾಗ ಪೊಲೀಸರಿಂದ ತನಿಖೆ ಮುಂದುವರೆದಿದೆ. ಮೊದಲ ದಿನ ಮತ್ತು ಕೃತ್ಯ ನಡೆದಂತ ದಿನ, ಅದಾದ್ಮೇಲೆ ಎಲ್ಲಿಗೆ ಹೋದ್ರು, ಎಲ್ಲದರ ಬಗ್ಗೆ ಮ್ಯಾಪಿಂಗ್ ಮಾಡೋದಕ್ಕೆ ಕೂಡ ಈಗ ಖಾಕಿ ಮುಂದಾಗಿದೆ. ಫಸ್ಟ್ ಡೇ ಎಲ್ಲಿಂದ ಎಲ್ಲಿಗೆ ಬಂದ್ರು, ಕೃತ್ಯ ನಡೆದ ಮೇಲೆ ಎಲ್ಲಿಗೆ ಹೋದ್ರು, ಇದೆಲ್ಲದರ ಬಗ್ಗೆ ಕಂಪ್ಲೀಟ್ ಒಂದೊಂದಕ್ಕೂ ಲಿಂಕ್ ಮಾಡಿ ಮ್ಯಾಪಿಂಗ್ ಅನ್ನ ಮಾಡೋದಕ್ಕೆ ಖಾಕಿ ಮುಂದಾಗಿದೆ. ಕೊಲೆ ಆರೋಪಿಗಳ ಮೊಬೈಲ್, ಟ್ರಾವೆಲ್ ಹಿಸ್ಟ್ರಿ ಎಲ್ಲವನ್ನ ಕೂಡ ಇಂಚು ಕಲೆ ಹಾಕುತ್ತೆ. ಈಗ ಸಿಸಿ ಕ್ಯಾಮೆರಾಗಳನ್ನ ಪೊಲೀಸರು ಪರಿಶೀಲಿಸ್ತಾ ಇದ್ದಾರೆ. ಪಟ್ಟಣಗೆರೆಯ ಶೆಡ್ ನಲ್ಲಿ ಕೆಲಸ ಮಾಡೋರ ವಿಚಾರಣೆ ಒಂದ್ ಕಡೆ ನಡೀತಾ ಇದೆ. ಈಗ ಆಲ್ರೆಡಿ ಹಲವರನ್ನ ಸಾಕ್ಷಿದಾರರನ್ನಾಗಿ ಪೊಲೀಸರು ಮಾಡ್ಕೊಂಡಿದ್ದಾರೆ. ಸೊ ಇಷ್ಟೆಲ್ಲ ಇರುವಾಗ ಪೊಲೀಸರು ಯಾವ ಆಯಾಮಗಳಲ್ಲೂ ಕೂಡ ಬಿಡದೆ ಎಲ್ಲ ಆಯಾಮದಲ್ಲೂ ಕೂಡ ಬಹಳ ಸ್ಪಷ್ಟವಾಗಿ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಅಂಡ್ ರೇಣುಕಾ ಸ್ವಾಮಿಯ ಮೊಬೈಲ್ ಅನ್ನು ಕೂಡ ಪ್ರದೋಷ್ ರಾಜಕಾಲುವೆ ಏನಿತ್ತು ಅಲ್ಲಿಗೆ ಎಸ್ದಿದ್ದ ಅಂತ ಹೇಳಿ ಅಲ್ಲೂ ಕೂಡ ಒಂದಷ್ಟು ಮೊಬೈಲ್ ಹುಡುಕುವಂತ ಕೆಲಸವನ್ನ ಕೂಡ ಮಾಡಿದ್ರು. ಆ ದಿನದ ವಿಜುವಲ್ಸ್ ಅನ್ನ ನೋಡ್ತಾ ಇದ್ದೀರಿ. ನಮ್ಮ ಪ್ರತಿನಿಧಿ ವೀರೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ವೀರೇಶ್, ಗುಡ್ ಮಾರ್ನಿಂಗ್. ಸದ್ಯ ಪ್ರದೋಷ್ ಮನೆಯಲ್ಲಿ 30 ಲಕ್ಷ ರೂಪಾಯಿ ಹಣ ಹಂಚಿಕೆ ಮಾಡಲಾಗಿತ್ತು ಅನ್ನುವಂಥ ಮಾಹಿತಿ ಪೊಲೀಸರಿಗೆ ಗೊತ್ತಾಗಿದೆ. ಒಂದಷ್ಟು ಸಿಸಿ ಕ್ಯಾಮೆರಾ ವಿಜುವಲ್ಸ್ ಕೂಡ ಸಿಕ್ಕಿದೆ. ಇದ್ರ ಬಗ್ಗೆ ಏನೆಲ್ಲ ಅಪ್ಡೇಟ್ಸ್ ಇದೆ ವೀರೇಶ್? ಖಂಡಿತ ಸಿಂಧೂರ, ಈಗಾಗಲೇ ರೇಣುಕಾ ಸ್ವಾಮಿಯ ಒಂದು ಕೊಲೆಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು A1 ಆರೋಪಿ ಮತ್ತು A2 ಆರೋಪಿ ಸೇರಿದಂತೆ ಈಗಾಗಲೇ 17 ಜನ ಆರೋಪಿಗಳು ಈಗಾಗಲೇ ನ್ಯಾಯಾಂಗ ಬಂಧನದಲ್ಲಿರುವಂಥದ್ದು ಮತ್ತು ಪ್ರಮುಖವಾಗಿ ಈ ಪ್ರಕರಣದ ಏನು A14 ಆರೋಪಿ ಆಗಿರುವಂಥ ಪ್ರದೋಷ್ ಮನೆಯಲ್ಲಿ ಈಗಾಗಲೇ ಈ ಪ್ರಕರಣದ ಒಂದು ಹಿನ್ನೆಲೆ ಏನು ಅಲ್ಲೇ ಒಂದು ಲಭ್ಯವಾಗಿರುವಂಥದ್ದು ಮತ್ತು ಪ್ರಮುಖವಾಗಿ ಪ್ರದೋಷ್ ಮನೆಯಲ್ಲಿ ಸಿಕ್ಕಂಥ ಹಣ 30 ಲಕ್ಷ ಮತ್ತು ಆ ಘಟನೆಯ ಕುರಿತು ಈ ಹಿಂದೆ 2 ದಿನಗಳ ಮುಂಚಿತವಾಗಿ ಅಲ್ಲಿ ಆರೋಪಿಗಳು ಯಾರೆಲ್ಲ ಬಂದು ಹೋಗಿದ್ರು ಮತ್ತು ಘಟನೆಯ ಮುಂಚಿತವಾಗಿ ಅವರೆಲ್ಲ ಯಾವ ರೀತಿ ಪ್ಲಾನ್ ಮಾಡ್ಕೊಂಡಿದ್ರು ಮತ್ತು ಘಟನೆ ಯಾದ ಬಳಿಕ ಅವರು ಎಲ್ಲಿಂದ ಹೋದ್ರು ಅನ್ನೋದ್ರ ಬಗ್ಗೆ ಈಗಾಗಲೇ ಸಿಸಿಟಿವಿ ಕೂಡ ಈಗಾಗಲೇ ಪೊಲೀಸರಿಗೆ ಲಭ್ಯವಾಗಿರುವಂಥದ್ದು ಮತ್ತು ಈಗಾಗಲೇ DCP ಗಿರೀಶ್ ಮತ್ತು ACP ಚಂದನ್ ನೇತೃತ್ವದಲ್ಲಿ ಈ ಪ್ರಕರಣವನ್ನು ಕೂಡ ತೀವ್ರ ತನಿಖೆ ಕೂಡ ಕೈಗೊಂಡಿರುವಂಥದ್ದು ಮತ್ತು ಪ್ರಮುಖವಾಗಿ ಏನು 8ನೇ ತಾರೀಕು ಏನು ಒಂದು ಕೊಲೆಯ ಪ್ರಕರಣ ಆಗುತ್ತಿದ್ದಂತೆ ಏನು ದರ್ಶನ್ 30 ಲಕ್ಷ ಹಣವನ್ನು ಈಗಾಗಲೇ ಆರೋಪಿಗಳಿಗೆ ನೀಡಿ ಮತ್ತು ಆ ಮೃತದೇಹವನ್ನು ಬೇರೆ ಕಡೆ ಶಿಫ್ಟ್ ಮಾಡಲಿಕ್ಕೆ ಹಣವನ್ನು ಕೂಡ ಕೊಟ್ಟಿರ್ತಾರೆ. ಆ ಸಂದರ್ಭದಲ್ಲಿ ಏನು ಆ ಪ್ರದೋಷ್ ಆತನ ಬಳಿ ಹಣ ಕೊಟ್ಟಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಲಭ್ಯವಾಗಿರುವಂಥದ್ದು ಮತ್ತು ಆ ಹಣವನ್ನು ಮನೆಗೆ ತೆಗೆದುಕೊಂಡು ಹೋದಂಥ ಸಂದರ್ಭದಲ್ಲಿ ಈಗಾಗಲೇ ಪೊಲೀಸರು ಕೂಡ ತನಿಖೆ ನಡೆಸಿರುವಂಥದ್ದು ಮತ್ತು ಜೊತೆಗೆ ಮೋಹನ್ ರಾಜನ್ ಅವರಿಗೆ 40 ಲಕ್ಷ ಹಣವನ್ನು ಕೂಡ ದರ್ಶನ್ ನೀಡಿದ್ರು ಅನ್ನೋದು ಸದ್ಯಕ್ಕೆ ತನಿಖೆಯಲ್ಲಿ ಕೂಡ ಬಂದಿದ್ದು. ಈ ಹಿನ್ನೆಲೆಯಲ್ಲಿ ಈಗಾಗಲೇ CCTV ಅಂದರೆ ಸುಮಾರು 137 ಸಾಕ್ಷಿಗಳು ಕೂಡ ಇದರಲ್ಲಿ ಈಗಾಗಲೇ ಲಭ್ಯವಾಗಿರುವಂಥದ್ದು ಮತ್ತು ಪ್ರಮುಖವಾಗಿ ನಟ ಸೇರಿದಂತೆ ಏನು 10 ಜನರ ಸಾಕ್ಷಿಗಳನ್ನು ಈ ಪ್ರಕರಣದಲ್ಲಿ ಕೂಡ ತನಿಖೆಯಲ್ಲಿ ಕೂಡ ದಾಖಲು ಮಾಡಿಕೊಂಡಿರುವಂಥದ್ದು. ಪ್ರಮುಖವಾಗಿ ಈ ಪ್ರಕರಣದಲ್ಲಿ ಹಣದ ಮೂಲವನ್ನು ಕೂಡ ಈಗಾಗಲೇ ಪೊಲೀಸರು ಕೂಡ ಪತ್ತೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ CCTV ಈಗಾಗಲೇ ಪ್ರತಿ